ಮೇಡಮ್ ಆಕ್ಚುಲಿ ಅವಳಿಗೆ ಬ್ರೆಸ್ಟ್ ಅಲ್ಲಿ ಒಂದು ಗೆಡ್ಡೆ ಆಗಿತ್ತು. ಆ ಭಾಗನೇ ತೆಗ್ಸಿದ್ವಿ ನಾವು, ಬೇಡವೇ ಬೇಡ ನಮ್ಗೆ ಇದು ಅಂತ ಹೇಳಿ. ಯಾಕೆಂದ್ರೆ ಈ 5 ಕೀಮೋಸ್ ಮಾಡಿದ್ವಲ್ಲ, ಅದೇನು ಯೂಸ್ ಆಗಿಲ್ಲ, ಇನ್ನೇನು ಆಗಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ನಮ್ಗೆ. ಆಮೇಲೆ ಬಾಯಲ್ಲೆಲ್ಲ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೆ, ಮೆಡಿಸಿನ್ಗೆ ಒಂದು ಡ್ರಾಪ್ ನೀರು ಕೂಡ ಅವಳಗೆ ಕುಡಿಯಕ್ ಆಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿಗಾಗಿ BP ಲೋ ಆಗಿ ನೆಕ್ಸ್ಟ್ ಟೈಮ್ ಬಂದಿದ್ದು ತುಂಬಾ ದಪ್ಪ ಆಗೋಗ್ಬಿಡ್ತು. ಆ ಇನ್ಫೆಕ್ಷನ್ ಎಲ್ಲೋ ಹೋಗಿ ಲಂಗ್ಸ್ಗೆ ಒಂಚೂರು ಹೋಗಿದೆ ಅಂತ ನಮ್ಗೆ ಈ ವಿಷಯ ಮುಟ್ಸಿದ್ರು. ಮಾಡ್ತಾನೆ ಇದೀವಿ. ಪಾಪ ಅವಳು ತಗೊಳ್ದಿರೋ ಟ್ರೀಟ್ಮೆಂಟ್ ಇಲ್ಲ. ಅವಳು ಎಷ್ಟು ಕಡೆ ಅವಳು ಬಾಡಿಲಿ ಅವಳು ಎಷ್ಟು ಕಡೆ ಚುಚ್ಚಿಸ್ಕೊಳಕ್ ಸಾಧ್ಯನೋ, ಎಷ್ಟು ಕಷ್ಟಪಡ್ಬೇಕು ಅಷ್ಟು ಕಷ್ಟಪಟ್ಟಿದ್ದಾಳು ಅವಳು. ಇವಾಗ ನಮ್ಗೆ ಅವಳು ನೋಡಿ ಕಾನ್ಫಿಡೆನ್ಸ್ ಬಂತು. ನಾವೆಲ್ಲೋ ಬೇರೆ ಕಡೆ ಟ್ರೈ ಮಾಡಿದ್ರೆ ನಾವು ಅವಳನ್ನ ಉಳಿಸ್ಕೊಂತೀವಿ ಅನ್ನೋದಂತೂ ನಮ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಮಸ್ತೆ ಮೇಡಮ್, ವಾಣಿ ಅಂತ. ನಾವು ಗವಿಪುರಂ ಗುಟ್ಟಳ್ಳಿ. ನನ್ನ ಸಿಸ್ಟರು ವೀಣಾ ಅಂತ, 38 ಇಯರ್ಸ್ ಇವಾಗ. ಮೇಡಮ್ ಆಕ್ಚುಲಿ ಅವಳಿಗೆ ಬ್ರೆಸ್ಟ್ ಅಲ್ಲಿ ಒಂದು ಗೆಡ್ಡೆ ಆಗಿತ್ತು. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಅವಳಿಗೆ ಮದ್ವೆ ಆಗಿ 1 ವರ್ಷಕ್ಕೆ ಅದು ನಮ್ಗೆ ಗೊತ್ತಾಯ್ತು. ಅದು ತುಂಬಾ ಎನ್ಲಾರ್ಜ್ ಆಗ್ತಾ ಇತ್ತು. ಆಮೇಲೆ ಇನ್ನೂ ಮಗು ಆಗಿಲ್ಲ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಜಸ್ಟ್ ಅದನ್ನ ಮಾತ್ರ ರಿಮೂವ್ ಮಾಡಿಸಿದ್ಮೇಲೆ ಮತ್ತೆ ಅದು ಇನ್ನೊಂದು ವರ್ಷಕ್ಕೆ ಮತ್ತೆ ಬಂದಿದೆ. ಆಗ ಅವಳಿಗೆ ಮಗು ಇತ್ತು, ಒಂದು 8 ಮಂತ್ಸ್ ಇರ್ಬೋದು ಅವಳಿಗೆ ಮಗುಗೆ. ಅವಾಗ ಇನ್ನು ಹಾಲು ಕುಡಿತಾ ಇತ್ತು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಸ್ವಲ್ಪ ದಿನ ಇರ್ಲಿ ಅದನ್ನ ಡಾಕ್ಟರ್ ಹತ್ರ ವಿಚಾರಿಸಿದಾಗ ಅದು ಇಯರ್ಲಿ ಒಂದ್ಸಲ ಬರ್ತಾನೆ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಂತ ಹೇಳಿದ್ರು. ನಮ್ ಪ್ರತಿ ಸಲ ಅವಳಿಗೆ ಆತರ ಅಲ್ಲಿ ಇದು ಸರ್ಜರಿ ಮಾಡ್ಸೋದ್ ನಮ್ಗೆ ಸರಿ ಆಗ್ಲಿಲ್ಲ, ತುಂಬಾ ಪೇನ್ ಆಗ್ತಾ ಇತ್ತು ಅಂತ ಹೇಳಿದ್ವಿ. ಆ ಭಾಗನೇ ತೆಗ್ಸಿದ್ವಿ ನಾವು, ಬೇಡವೇ ಬೇಡ ನಮ್ಗೆ ಇದು ಅಂತ ಹೇಳಿ. ಯಾಕೆಂದ್ರೆ ಮಗು ಆಯ್ತು, ನಮ್ಗೆ ಓಕೆ ಸಾಕು ಅಂತ ಹೇಳಿ ತೀರ್ಮಾನ, ಮನೇಲೆಲ್ಲ ಕೂತ್ ತೀರ್ಮಾನ ಮಾಡಿ ತೆಗ್ಸಿದ್ವಿ. ಅವಾಗ ಏನಾಯ್ತು, ಅವಾಗ ಯಾರು ನಮ್ಗೆ ರಿಪೋರ್ಟ್ಸ್ ಅಲ್ಲಿ ಏನೇನು ಮೆನ್ಷನ್ ಮಾಡ್ಲಿಲ್ಲ. 2 ಮಂತ್ಸ್ ಆದ್ಮೇಲೆ ಮತ್ತೊಂದ್ಸಲ ಸ್ಕ್ಯಾನ್ ಮಾಡ್ತಿದ್ರು. ಯಾಕೆಂದ್ರೆ ಅದ್ರಲ್ಲಿ ಏನಾದ್ರು ಗ್ರೋತ್ ತಪ್ಪಿದ್ಯಾ ಅಂತ ಹೇಳಿ ಕೇಳಲಿಕ್ಕೆ ಅಂತ. ಅವಾಗ ಹೇಳಿದ್ರು ಅಲ್ಲಿಂದ ಎಲ್ಲೋ ಒಂದೇ ಒಂದು ಪಾಯಿಂಟ್ ಆಫ್ ಇದು ಲಂಗ್ಸ್ಗೆ ಬಂದಿದೆ ಅಂತ ಹೇಳಿದ್ರು. ಸರಿ ಆಯ್ತು, ಅವಾಗಿಂದಾನೇ ಇಲ್ಲಿ ಈ ಕ್ಯಾನ್ಸರ್ ಅನ್ನೋದನ್ನು ಉಟ್ಕೊಂಡಿದೆ ನಮ್ಗಲ್ಲಿ. ಆಮೇಲೆ ಅಲ್ಲಿ ಅವಳು ಕೀಮೋನು ಆಯ್ತು, 2 ಟೈಮ್ಸ್ ಕೀಮೋ ಮಾಡ್ಸಿದ್ವಿ. ಅವಳೇ ಹೋಗ್ತಿದ್ಲು, ಮಾಡಿಸ್ಕೊಂತಿದ್ಲು, ಬರ್ತಿದ್ಲು. ಅದ್ರಲ್ಲಿ ಏನು ಇಲ್ಲ, ವೀಕ್ನೆಸ್ ಇಲ್ಲ, ಏನು ಇಲ್ಲ. ಹೇಗೆ ಡಾಕ್ಟರ್ ಹೇಳ್ತಿದ್ರು ಹಾಗೆ ಮಾಡಿದ್ಲು. ಪರ್ಫೆಕ್ಟ್ಲಿ ಕ್ಲಿಯರ್ ಕೂಡ ಆಯ್ತು ಅವಳಿಗೆ. ಆಮೇಲೆ ಏನ್ ಮಾಡಿದ್ರು ಅವರು, ಅವಳಿಗೆ ಮೆಡಿಸಿನ್ ಏನು ಸಜೆಸ್ಟ್ ಮಾಡ್ಲಿಲ್ಲ. ಇನ್ ಬಿಟ್ವೀನ್ 2 ಮಂತ್ಸ್ ಗ್ಯಾಪ್ ಆಗೋಯ್ತು. ಇವಳು ನನ್ ಕ್ಲಿಯರ್ ಆಯ್ತಲ್ಲ ಅನ್ನೋ ಒಂದು ಖುಷಿಗೆ ಸುಮ್ನ ಆದ್ಲು. ಅವರು ಏನು ಮಾಡಿಲ್ಲ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮತ್ತೆ ಅವಳಿಗೆ ಪ್ರಾಬ್ಲಮ್. 2 ತಿಂಗಳಿಗೆ ಮತ್ತೆ ಸ್ಟಾರ್ಟ್ ಆಯ್ತು. ಅದೇನಾಯ್ತು, ಅವಳಿಗೆ ಒಂಥರ ಮತ್ತೆ ಬಂದ್ಬಿಡ್ತಲ್ಲ ಅನ್ನೋದು ಅವಳಿಗೆ ಮೈಂಡ್ ತಗೊಳಕ್ ಸ್ಟಾರ್ಟ್ ಮಾಡಿದ್ಲು. ಅದು ಆಲ್ರೆಡಿ ಸ್ವಲ್ಪ ಸ್ಪ್ರೆಡ್ ಕೂಡ ಆಗೋಯ್ತು ಅವಳಿಗೆ. ನಮಗೂ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ. 1 to 5 ಕೀಮೋಸ್ ಮಾಡಿದ್ದಾರೆ ಡಾಕ್ಟರ್ಸು. ಫಸ್ಟ್ ಇಂದ, ಸೆಕೆಂಡ್ ಇಂದ, ಥರ್ಡ್, ಫೋರ್ತ್, ಫಿಫ್ತ್ ಆಗೋವರೆಗೂ ನಮ್ಮ ಹತ್ರ ಏನು ಹೇಳಲಿಲ್ಲ. ವೆರಿ ನೆಕ್ಸ್ಟ್ ಇನ್ನೇನು ನೆಕ್ ಮೂವ್ಮೆಂಟ್ ಅಲ್ಲಿ ಹೇಳ್ತಾರೆ, ಈ 5 ಕೀಮೋಸ್ ಮಾಡಿದ್ವಲ್ಲ, ಅದೇನು ಯೂಸ್ ಆಗಿಲ್ಲ, ಇನ್ನೇನು ಆಗಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ನಮ್ಗೆ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಪ್ರತಿ ಕೀಮೋ ಆದ್ಮೇಲೆ ಮಾಡಕ್ ಮುಂಚೆನೂ ಸ್ಕ್ಯಾನ್ ಮಾಡ್ತಾರೆ. ಅಟ್ಲೀಸ್ಟ್ ಎಂತ ಡಾಕ್ಟರ್ಸ್ಗಾಗ್ಲಿ ಗೊತ್ತಾಗತ್ತೆ ಪೇಷಂಟ್ ಇದು. ನಾವೇನಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ, ಏನಕ್ಕೆ ಅವರಿಂದ ನಾವು ಔಟ್ಪುಟ್ ತಗೊಳಕ್ ಇಷ್ಟಪಡ್ತೀವಿ. ನಮ್ಗೇನು ಇನ್ಪುಟ್ಸ್ ಕೊಡ್ಲಿಲ್ಲ ಅಲ್ಲಿಂದ. ನಾವು ಅಲ್ಲಿಂದಾನೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಆಯ್ತು, ನಾವು ನಿನ್ನೆ ಅದಕ್ಕೇನೆ ಅಂತಾನೆ ಜಡ್ಜ್ ಮಾಡಿ ಕೇಳಿದ್ದಕ್ಕೆ ನಮ್ಗೆ ಏನ್ ಆಗ್ತಾ ಇದೆ, ಯಾಕೆ ಹಿಂಗ್ ಇಷ್ಟೆಲ್ಲ ಮಾಡಿಸಿದ್ರು ಅವಳು ಕ್ಯೂರ್ ಆಗ್ತಾ ಇಲ್ಲ, ಅವಳಿಗೆ ಡಿಪ್ರೆಷನ್ ಆಗ್ತಾ ಇರೋ ಲೆವೆಲ್ಗೆ ಹೋದ್ಲು. ನಾನು ಇಷ್ಟೆಲ್ಲ ಮಾಡಿಸಿದ್ರು ಈ ಸಲ ನಾನು ರಿಕವರ್ ಆಗ್ತಾ ಇಲ್ಲ ಅನ್ನೋದು. ಆಮೇಲೆ ಬಾಯಲ್ಲೆಲ್ಲ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೆ, ಮೆಡಿಸಿನ್ಗೆ ಒಂದು ಡ್ರಾಪ್ ನೀರು ಕೂಡ ಅವಳಗೆ ಕುಡಿಯಕ್ ಆಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿಗಾಗಿ BP ಲೋ ಆಗಿ ಮೊನ್ನೆ ಭಾನುವಾರ ಬಿದ್ದೇ ಹೋಗಿದ್ದಾಳೆ. ಅವತ್ತು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರು ಹಿಂಗಂದ್ರು, ಯಾವಾಗ ಮೊನ್ನೆ ಹೇಳ್ತಾರೆ, ಏನು ಕೀಮೋ ಮಾಡಿ ಪ್ರಯೋಜನ ಇಲ್ಲ, 6th ಕೀಮೋಗೆ ಹೋಗ್ಬೇಕಿತ್ತು, ಮಾಡಿ ಪ್ರಯೋಜನ ಇಲ್ಲ, ನೀವು ಸುಮ್ನೆ ಸ್ಟಾಪ್ ಮಾಡೋದು ಬೆಟರ್ ಅಂತ ಹೇಳ್ತಾರೆ ನಮ್ಗವ್ರು. ನಾವ್ ಅದಕ್ಕೆ ಹೇಳಿದ್ವಿ, ಬೇಡ ಸರ್, ನಿಮ್ ಟ್ರೀಟ್ಮೆಂಟ್ ಅವಳಿಗೆ ವರ್ಕ್ ಆಗಿಲ್ಲ ಅಂದ್ಮೇಲೆ ನಾವು ಮಾಡಿಸಿ ಪ್ರಯೋಜನ ಇಲ್ಲ. ನಮ್ಗೆ ಎಲ್ಲೋ ಒಂದು ಅಶ್ಯೂರೆನ್ಸ್ ಇದೆ, ನಾವೇನೋ ಮಾಡ್ತೀವಿ ಅಂತ. ಬಟ್ ಅವಳು ಎಲ್ಲಾ ರಿಪೋರ್ಟ್ಸು ನಾರ್ಮಲ್ ಇದೆ, ಏನೇನು ಇಲ್ಲ ಪ್ರಾಬ್ಲಮ್ಮು. ಅಷ್ಟು ಆಕ್ಟಿವ್ ಆಗಿದ್ದಾಳೆ ಇವತ್ತಿನ ದಿನ. ಟ್ರೀಟ್ಮೆಂಟ್ ನಿಲ್ಸಿದ್ಮೇಲೆ ಊಟ ಆಗ್ಲಿ, ತಿಂಡಿ ಆಗ್ಲಿ,
ಪರ್ಫೆಕ್ಟ್ ಆಗಿದ್ದಾಳೆ ಇವಾಗ. ನಮ್ಗೆ ಅವಳು ನೋಡಿ ಕಾನ್ಫಿಡೆನ್ಸ್ ಬಂತು. ನಾವೆಲ್ಲೋ ಬೇರೆ ಕಡೆ ಟ್ರೈ ಮಾಡಿದ್ರೆ ನಾವು ಅವಳನ್ನ ಉಳಿಸ್ಕೊಂತೀವಿ ಅನ್ನೋದಂತೂ ನಮ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾವ್ ಇವತ್ತು ಇಲ್ಲಿಗೆ ಬಂದಿದೀವಿ. ನಮ್ ಫ್ಯಾಮಿಲಿಲೇ ಯಾರಿಗೂ ಇಲ್ಲ ಮೇಡಮ್, ಇವಳಿಗೆ ಫಸ್ಟ್ ನಾವ್ ಇದನ್ನ ನೋಡ್ತಾ ಇರೋದು. ಇಲ್ಲ, ನಮ್ಗೆ ಕ್ಯಾನ್ಸರ್ ಗೆಡ್ಡೆ ಅನ್ನೋ ವಿಷಯನೇ ಇಲ್ಲ. ಒಂದ್ಸಲ ತೆಗ್ಸಿದ್ಲು, ಅವಾಗ್ಲೂ ಇಲ್ಲ. ಅವ್ರ ಏನ್ ಹೇಳಿದ್ರು, ಬುಡ ಸಮೇತ ತೆಗ್ದಿದೀವಿ ಅಂತಾನೆ ಹೇಳಿದ್ರು ನಮ್ಗೆ, ಇನ್ ಬರಲ್ಲ ಅಂತ ಹೇಳಿದ್ರು. ಸೊ ನಮ್ಗೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಮತ್ತೆ ಅವಳಿಗೆ ಮಗು ಆಗಿ ಒಂದ್ 3 to 4 months ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಟೈಮ್ ಬಂದಿದ್ದು ತುಂಬಾ ದಪ್ಪ ಆಗೋಗ್ಬಿಡ್ತು. ನಮಗ್ ಭಯನೇ ಆಯ್ತು. ಮತ್ತೆ ಅದನ್ನ ನಾವು ಒಂದು ದೇಹದ ಭಾಗನ ಕತ್ತರಿಸೋದಂದ್ರೆ ಸುಮ್ನೆ ಅಲ್ಲ, ಕುಯ್ದು 2 ಸಲ ಪಾಪ ಮಾಡಿಸ್ಕೊಂಡಿದ್ದಾಳೆ. ಆಮೇಲೆ ನಾವು ತೀರ್ಮಾನ ಮಾಡಿದ್ವಿ, ಮಗು ಹೆಂಗೋ ಇದೆ, ಹಾಲು ಕುಡಿಯೋದು ಬಿಟ್ಟಿತ್ತು, ತೆಗಿಸ್ಬೇಡಣ. ಅವಳು ಪ್ರತಿ ವರ್ಷ ನಮ್ಗೆ ಇದು ತುಂಬಾ ಕಷ್ಟ ಆಗಿತ್ತು ಅವಳನ್ನ ನೋಡಕ್ಕೆ. ಬೇಡ ಅಂತೇಳಿ ತೀರ್ಮಾನ ಮಾಡಿ ಡಾಕ್ಟರ್ ಹತ್ರ ಹೇಳಿ, ಅವ್ರು ಹೇಳಿದ್ರು ತೆಗ್ಸಿದ್ರೆ ಹೋಗುತ್ತೆ, ಇನ್ನ ಬರಲ್ಲ ಅಂತ ಹೇಳಿದ್ರು. ಸೊ ಅದನ್ನು ತೀರ್ಮಾನ ಮಾಡಿ ತೆಗ್ಸೇ ಬಿಟ್ವಿ. ಆ ಇನ್ಫೆಕ್ಷನ್ ಎಲ್ಲೋ ಹೋಗಿ ಲಂಗ್ಸ್ಗೆ ಒಂಚೂರು ಹೋಗಿದೆ ಅಂತ ನಮ್ಗೆ ಈ ವಿಷಯ ಮುಟ್ಸಿದ್ರು. ಈ ಕ್ಯಾನ್ಸರ್ ಹೇಗೆ ಅಲ್ಲಿ ಬಂತು ಅಂತ ವಿಷಯ ಕೇಳಿದ್ದಕ್ಕೆ. ಯಾಕೆಂದ್ರೆ ಏನು ಸಿಂಪ್ಟಮ್ಸ್ ಇಲ್ವಲ್ಲ. ಆಶ್ಚರ್ಯ ಅಲ್ವಾ? ಕ್ಯಾನ್ಸರ್ ಅನ್ನೋದು ಸುಮ್ನೆ ಅಲ್ಲ, ಯಾರಿಗೂ ಇಲ್ಲ, ನೋಡೇ ಇಲ್ಲ ನಮ್ ಫ್ಯಾಮಿಲಿಲಿ. ಹೆಂಗ್ ಬಂತು ಅಂದಿದ್ದಕ್ಕೆ 1 ಡ್ರಾಪ್ ಎಲ್ಲೋ ಅವಳಿಗೆ ಇನ್ಫೆಕ್ಷನ್ ಲಂಗ್ಸ್ ಅಲ್ಲಿ ಹೋಗಿದೆ ಅಂತ ಹೇಳಿದ್ರು. ಇಷ್ಟೇ ನಮಗ್ ಗೊತ್ತಿರೋ ಪಿಕ್ಚರು. ಆಮೇಲೆ ಡಾಕ್ಟರ್ ಏನೇನ್ ಸಜೆಸ್ಟ್ ಮಾಡಿದ್ರು, ಯಾಕಂದ್ರೆ ನಮ್ಗೇನೂ ಗೊತ್ತಿಲ್ಲ ಈ ಕಾಯಿಲೆ ಬಗ್ಗೆ. ಅವ್ರು ಏನ್ ಹೇಳಿದ್ರು ಅದೇ ರೀತಿ ನಡ್ಕೊಂಡು ಹೋಗಿದ್ದೀವಿ. ಇವತ್ತಿನ ದಿನ ನಮ್ಗೆ ಈ ರಿಸಲ್ಟ್ ಬಂದಿದೆ. 1 ವರ್ಷ ಆಗಿದೆ, ಮಾಡ್ತಾನೆ ಇದೀವಿ. ಪಾಪ ಅವಳು ತಗೊಳ್ದಿರೋ ಟ್ರೀಟ್ಮೆಂಟ್ ಇಲ್ಲ. ಅವಳು ಎಷ್ಟು ಕಡೆ ಅವಳು ಬಾಡಿಲಿ ಅವಳು ಎಷ್ಟು ಕಡೆ ಚುಚ್ಚಿಸ್ಕೊಳಕ್ ಸಾಧ್ಯನೋ, ಎಷ್ಟು ಕಷ್ಟ ಪಡ್ಬೇಕು ಅಷ್ಟು ಕಷ್ಟ ಪಟ್ಟಿದ್ದಾಳೆ ಅವಳು. ಇವಾಗ ಚೆನ್ನಾಗಿದ್ದಾಳೆ ಮೇಡಮ್. ಅವಳು ಮಾತಾಡ್ತಾಳೆ, ಊಟ ತಿಂಡಿ ತಿಂತಾಳೆ. ಯಾಕೆಂದ್ರೆ ಆ ಕೀಮೋ ಅಂತ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರಂತೆ, ಅದು 1-2 ಸಲ ತಗೊಂಡ್ಮೇಲೆ ನೋಡಿ ಅವಳಿಗೆ ಮಾತೇ ನಿಂತೋಗ್ಬಿಟ್ಟಿತ್ತು. ಅವಳಿಗೆ ಒಂದು ಮಾತು ಕೇಳಿದ್ರೆ ಅರ್ಧ ಗಂಟೆಗೆ 1 ಮಾತಾಡ್ತಿದ್ಲು. ಆ ಬಾಯಿ ಹುಣ್ಣಿಗೆ ಮಾತೇ ಬರ್ತಿಲ್ಲ ಅವಳಿಗೆ. ಇವತ್ತು ಡಾಕ್ಟರ್ ಹತ್ರ ಮಾತಾಡಿದ್ಲು, ಅಷ್ಟು ಮಾತಾಡಿದಾಳ ಅವಳು. ಅವ್ರು ಏನೇನ್ ಕ್ವಶನ್ ಕೇಳಿದಾರೋ ಅದಕ್ಕೆಲ್ಲ ಕ್ಲಿಯರ್ ಆನ್ಸರ್ ಮಾಡಿದಾಳ ಅವಳು. ನಮ್ಗೆ ಅದೊಂದು ಖುಷಿ ಆಯ್ತು ಇವತ್ತು ಅವಳನ್ನ ನೋಡಿ. ಯಾಕೆಂದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಳ ಹತ್ರ ನಾವು. ಅವಳ ಪರಿಸ್ಥಿತಿ ನೋಡಿ ಓಡಾಡ್ತಾಳೆ. ಆಮೇಲೆ ಅವಳಿಗೆ ಸ್ವಲ್ಪ ಏನು ಆರ್ತೋ, ಇದು ಬಲ್ಗಡೆ ಕಾಲು ಮೂಳೆ, ಇದು ನರದ ಮೇಲೆ ನರ ಕೂತಿದೆ. ಅದೊಂದ್ ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸ್ಬೇಕು. ಬಟ್ ಇವಾಗ ಅವಳು ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ನೆಕ್ಸ್ಟ್ ಒಂದೊಂದೇ ಪ್ರೋಸೆಸ್ ಮಾಡ್ಸೋಣ. ಅವಳು ಒಂಚೂರು ಇದರಿಂದ ಈಚೆ ತರಬೇಕು ಅನ್ನೋದು ಫಸ್ಟ್ ನಮ್ದು. ಆಮೇಲೆ ಅದನ್ನ ಮಾಡಿಸ್ತೀವಿ. ಅದಕ್ಕೂ ಮಾತಾಡ್ಕೊಂಡ್ ಬಂದಿದೀವಿ ಮೇಡಮ್. ಸಕ್ಕ ಸ್ಟ್ರಾಂಗ್ ಇದ್ದಾಳೆ ಅವಳು. ಅವಳು ಕೆಲಸ ಅವಳು ಮಾಡ್ಕೊಂತಾಳ. ಅವಳಿಗೆ ಕಾಲ್ ಸ್ವಲ್ಪ ಅದೇ ಇವಾಗ ಫಿಸಿಯೋಥೆರಪಿ ಮಾಡ್ಸಿಲ್ಲ, ಯಾಕಂದ್ರೆ ಇದ್ರ ಟ್ರೀಟ್ಮೆಂಟ್ ಮಾಡ್ತಿಲ್ಲಲ್ಲ ಅಂತ ಹೆದ್ರಿ ನಾವು ಮಾಡ್ಲಿಲ್ಲ. ಹಂಗಾಗಿ ಸ್ವಲ್ಪ ಅವಳು ಕಾಲ್ ಪೇನ್ ಜಾಸ್ತಿ ಆಯ್ತು. ಅವಳ ಮೈಂಡ್ ಅಲ್ಲೇನು, ನನ್ಗೆ ಎದ್ದು ಓಡಾಡಕ್ ಆಗ್ತಾ ಇಲ್ಲ, ಯಾರ್ದು ಹೆಲ್ಪ್ ತಗೊಂತಿದ್ದೀನಿ, ನಾನೇ ಇಷ್ಟೇ ಅವಳ ಮೈಂಡ್. ಈ ಕಾಯಿಲೆ ಬಗ್ಗೆ ಅವಳು ಇದಿಲ್ಲ. ನಾವೆಲ್ಲ ಭರವಸೆ ಕೊಟ್ಟಿದ್ದೀವಿ, ನಾವ್ ಇದೀವಿ ಅವಳ ಜೊತೆಗೆ. ಅವಳಿಗೇನು ಓಡಾಡಕ್ ಆಗ್ತಾ ಇಲ್ಲ ಮೇಯ್ನು. ಇವಾಗ ನೆನ್ನೆಗೆ 3 years ಆಗಿದೆ ಮೇಡಮ್. ಅವನ್ಗೆ ಅಮ್ಮ ಇದಾರೆ, ಲಾಸ್ಟ್ನೇ ತಂಗಿನೂ ಮನೇಲೇ ಇದ್ದಾಳೆ. ನಾವೆಲ್ಲ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದು ಮೇಡಮ್. ಬೆಳಗಿನ ಸಂಜೆ ಆಗದೆ ಹೋದ್ರುನು ಟೈಮ್ ಸಿಕ್ತಾಗೆಲ್ಲ ನಾವು ನಮ್ ತಾಯಿ ಮನೇಲೆ ಕಳಿತೀವಿ. ಅವಳಿಗೋಸ್ಕರನೇ ಮಕ್ಳು ನಾವು ಸ್ವಲ್ಪ ಹೋಗಿ ನೋಡ್ತಾನೆ ಇರ್ತೀವಿ. ನಾವ್ ಯಾರನ್ನೂ ಬಿಟ್ಟಿಲ್ಲ, ನಮ್ ತಾಯಿನಾಗ್ಲಿ ನನ್ ತಂಗಿರ್ನಾಗ್ಲಿ ಯಾರನ್ನೂ ಬಿಟ್ಟಿಲ್ಲ ನಾವು. ನಾವೆಲ್ಲ ಅವಳ ಜೊತೆ ಇರ್ತೀವಿ. ನಮ್ಗೆ ಅವಳು ಹುಷಾರಾಗ್ಬೇಕಷ್ಟೇ. ಅದಕ್ಕೋಸ್ಕರ ನಾವ್ ಇಲ್ಲಿ ಎಷ್ಟೋ ಜನ ಹೇಳಿದ್ರು, ನಂಗೆ ಈ ಮೆಡಿಸನ್ ತಗೊಂತಿರೋದ್ರಿಂದ ನನ್ಗೆ ಈ ಕಡೆ ಬರಕ್ ಆಗ್ಲಿಲ್ಲ, ನನ್ಗೆ ಯಾವಾಗ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ. ನನ್ಗೆ ಇಲ್ಲಿ ಬಂದಿ ನಾನು ಇವತ್ತು ಅವಳು ಇಲ್ದೆ ಹೋದ್ರು ನಾನು ಬರ್ಬೇಕು ಅಂತಾನೆ ತೀರ್ಮಾನ ಮಾಡಿ ನಾವ್ ಇಲ್ಲಿ ಬಂದಿದೀವಿ. ಇವತ್ತು ನಮ್ಗೊಂದು ಪಾಸಿಟಿವ್ ಇದು ಬಂದಿದೆ. ನಮ್ಗೆ ಹಿಂಗೆ ಆಗಿ ನನ್ ತಂಗಿ ನಮ್ಗೆ ಉಳಿಸ್ಕೊಟ್ರೆ ನಮ್ಗೆ ಸಾಕಾಗಿದೆ. ನಮ್ಗೆ ಆಕ್ಚುಲ್ ಆಗಿ ಒಂದು ವರ್ಷದ ಹಿಂದೆನೇನೆ 2-3 ಜನ ಹೇಳಿದ್ರು. ಆಮೇಲೆ ಏನ್ ಮಾಡಿದ್ರು, ಆಕ್ಚುಲ್ ಆಗಿ ನನ್ ಲಾಸ್ಟ್ನೇ ತಂಗಿ ಅಕ್ಕನೇ ಅವಳಗ್ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಿದ್ದು. ಎಲ್ಲೋ ಒಂದ್ ಕಡೆ ಟ್ರೀಟ್ಮೆಂಟ್ ಮಾಡಿಸ್ತಿದ್ರಲ್ಲ, ಯಾಕೆ ನಮ್ಗೆ ಈ ಕಾಯಿಲೆ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ಯಾರೋ ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದಾರೆ ಅಂದ್ರೆ ನಾವು ಅವ್ರನ್ನ ನಂಬಿರ್ತೀವಿ. ನಾನು ಅದಕ್ಕೆ ಮಧ್ಯೆ ಇನ್ವಾಲ್ವ್ಮೆಂಟ್ ತೋರಿಸ್ಲಿಲ್ಲ. ನಮ್ಗದೊಂದು ಹೋಪ್ ಇತ್ತು, ಅವಳು ಹಂಗಾದ್ಲಲ್ಲ, ಏನ್ ಟ್ರೀಟ್ಮೆಂಟ್ ಯಾವಾಗ್ಲೂ ತಗೊಳ್ಳೇಬೇಕು, ಅಟ್ಲೀಸ್ಟ್ ಹಂಗಾರು ತಗೊಂಡಿರ್ತಾಳೆ ಅನ್ನೋದಕ್ಕೆ ನಾನು ಮಧ್ಯ ಹೋಗ್ಲಿಲ್ಲ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಮನೇಲಿ. ಆಮೇಲೆ ಇಲ್ಲಿ ನಡೀತಿತ್ತಲ್ವಾ, ಅದಕ್ಕೆ ನಾವು ಹೋಲ್ಡ್ ಮಾಡಿದ್ವಿ ಮೇಡಮ್. ಅವ್ರು ಹೇಳಿದ್ರು ಅವ್ರು ನಮ್ಗಿಂತ ಇನ್ನೂ ಜಾಸ್ತಿ ಲೆವೆಲ್ಗೆ ಹೋಗಿ ಚೆನ್ನಾಗಿರೋರ್ ಬಗ್ಗೆನೆ ನಮ್ಗೆ ಪಾಪ ಅಶೂರೆನ್ಸ್ ಕೊಟ್ಟಿದ್ದಾರೆ. ಅವ್ರು ಮಾಡ್ತೀವಿ, ನಮ್ಗೆ ನೀವು ಒಂದ್ಸಲ ಅವ್ರ ಜೊತೆಗೆ ನಿಂತು ಅವ್ರು ಏನ್ ಹೇಳ್ತಾರೋ ಅದನ್ನ ನಡ್ಸ್ಕೊಂಡು ನೀವು ಹೋಗಿ, ನಿಮ್ಗೆ ಗೊತ್ತಾಗುತ್ತೆ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಅದ್ರ ಒಂದ್ ಭರವಸೆ ಮೇಲೆ ನಾವು ಮಾಡ್ತೀವಿ ಮೇಡಮ್. ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನ ಮಾಡಕ್ ರೆಡಿ ಇದೀವಿ. ನಮ್ಗೆ ಅವಳು ಹುಷಾರಾಗ್ಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.